ವಿಕಲಚೇತನರಿಗೆ 3 ತಿಂಗಳ ಮಾಸಾಶನ ಮಂಜೂರು ಮಾಡುವಂತೆ ಕುಮಾರ್ ಆಗ್ರಹ. ಅನರ್ಹರಿಗೆ ಪಿಂಚಣಿ ರದ್ದು ಮಾಡಿ ಅರ್ಹರಿಗೆ ಮಾಸಾಶನ ಬಿಡುಗಡೆ ಮಾಡಲು ಒತ್ತಾಯ. ಮೇ 30ರೊಳಗೆ ಮಾಸಾಶನ ಬಿಡುಗಡೆ ಮಾಡದಿದ್ದರೆ ಜಿಲ್ಲಾಡಳಿತದ ಭವನದ ಮುಂದೆ ಪ್ರತಿಭಟನೆ. ಚಾಮರಾಜನಗರ ವಿಕಲಚೇತನರಿಗೆ 3 ತಿಂಗಳಿಂದ ಬಾಕಿ ಇರುವ ಮಾಸಾಶನವನ್ನ ಮಂಜೂರು ಮಾಡುವಂತೆ ಜಿಲ್ಲಾಡಳಿತವನ್ನು ಕರ್ನಾಟಕ ರಾಜ್ಯ ಅಂಗವಿಕಲ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ವಿ. ಕುಮಾರ್ ಕೊಳ್ಳೇಗಾಲ ಆಗ್ರಹಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿ, ವಿಕಲಚೇತನರು ಸಮಾಜದಲ್ಲಿ ಗೌರವಯುತವಾಗಿ ಬದುಕಲಿ ಎಂಬ ಸಾಮಾಜಿಕ ಭದ್ರತೆಯನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಂದ ಜಂಟಿಯಾಗಿ ಜಾರಿಗೊಳಿಸುತ್ತಿರುತ್ತದೆ. ಇದರಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು 25,000ಕ್ಕೂ ಹೆಚ್ಚು ಫಲಾನುಭವಿಗಳು ಈ ಸೌಲಭ್ಯವನ್ನ ಪಡೆಯುತ್ತಿರುತ್ತಾರೆ. ಇದರಲ್ಲಿ 800 ರು, 1,400 ರು ಹಾಗೂ 2,000 ರುಗಳನ್ನು ಪಡೆಯುತ್ತಿರುವ ವಿಕಲಚೇತನರು. ಈ ಸೌಲಭ್ಯವನ್ನ ಪಡೆದ ವಿಕಲಚೇತನರು ತನ್ನ ದೈನಂದಿನ ಖರ್ಚುಗಳನ್ನು ಮಾಡುತ್ತಾ ಅದರಲ್ಲಿ ಆಸ್ಪತ್ರೆ ಖರ್ಚು, ಔಷಧಿಯ ಖರ್ಚು ಮತ್ತು ಆಹಾರ ಸೌಲಭ್ಯಗಳಿಗಾಗಿ ಮನೆ ಬಾಡಿಗೆ, ವಾಹನ ದುರಸ್ತಿ, ವಾಹನಗಳಿಗೆ ಪೆಟ್ರೋಲ್ ಇತ್ಯಾದಿಗಳಿಗೆ ಬಳಕೆ ಮಾಡುತ್ತಿರುತ್ತಾರೆ. ಆದರೆ ದುರದೃಷ್ಟವಶಾತ್ 3 ತಿಂಗಳಿಂದ ಈ ಮಾಸಾಶನ ಹಣ ನಮ್ಮ ಜಿಲ್ಲೆಯಲ್ಲಿ ಬಂದಿರುವುದಿಲ್ಲ. ಇದರಿಂದ ವಿಕಲಚೇತನರು ತುಂಬಾ ಕಷ್ಟ ಅನುಭವಿಸುತ್ತಿದ್ದಾರೆ. ಇದನ್ನು ಕೇಳಿದರೆ ನಕಲಿ ದಾಖಲೆಗಳನ್ನು ನೀಡಿ ಸೌಲಭ್ಯ ಪಡೆಯುತ್ತಿದ್ದಾರೆ. ಅದನ್ನು ಪರೀಕ್ಷೆಗೆ ಒಳಪಡಿಸುತ್ತಿದ್ದೇವೆ, ಆದ ಕಾರಣ ಯಾರಿಗೂ ನೀಡಲಿಲ್ವಾ ಎನ್ನುತ್ತಿದ್ದಾರೆ. ಇದು ಸರಿಯೋ? ತಾವುಗಳು ನಕಲಿ ಅಂಗವಿಕಲರನ್ನ ಪತ್ತೆ ಹಚ್ಚಿ ಪರೀಕ್ಷೆಗೆ ಒಳಪಡಿಸಿ ಪತ್ತೆ ಹಚ್ಚಿ ನಿಜವಾದ ಅಂಗವಿಕಲರಿಗೆ ದಯಮಾಡಿ ತೊಂದರೆ ಕೊಡಬೇಡಿ. ನೀವು ಪರೀಕ್ಷಿಸಿಕೊಳ್ಳಿ. ವಿಕಲಚೇತನರಿಗೆ ಮೊದಲು ಮಾಸಾಶನವನ್ನ ಪೂರ್ಣವಾಗಿ ವಿತರಿಸಿ. 3 ತಿಂಗಳಿಂದ ತಡೆ ಹಿಡಿದಿರುವ ಎಲ್ಲಾ ಮೊತ್ತವನ್ನ ಏಕಕಾಲದಲ್ಲಿ ಪಾವತಿಸಿ. ಇದರಿಂದ ಅಂಗವಿಕಲರು ತಮ್ಮ ದೈನಂದಿನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಜಿಲ್ಲಾಡಳಿತ ಜಿಲ್ಲೆಯ ವಿಕಲಚೇತನರಿಗೆ 3 ತಿಂಗಳಿಂದ ಬಾಕಿ ಇರುವ ಮಾಸಾಶನವನ್ನು ಮೇ 30ರೊಳಗೆ ಮಂಜೂರು ಮಾಡಬೇಕು. ಇಲ್ಲದಿದ್ದರೆ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಜಿಲ್ಲಾ ಅಂಗವಿಕಲರ ಸಮಾಜ ಮತ್ತು ಹೋರಾಟ ಸೇವಾ ಸಮಿತಿ ಅಧ್ಯಕ್ಷ ಉತ್ತುವಳ್ಳಿ ಸಿದ್ದಯ್ಯ ಮಾತನಾಡಿ, 3 ತಿಂಗಳುಗಳಿಂದ ಜಿಲ್ಲೆಯ ವಿಕಲಚೇತನರಿಗೆ ಮಾಸಾಶನ ಬಿಡುಗಡೆಯಾಗಿಲ್ಲ. ಇದರಿಂದ ತುಂಬಾ ಸಮಸ್ಯೆ ಆಗಿದೆ. ಮೇ 30ರೊಳಗೆ ಮಾಸಾಶನ ಬಿಡುಗಡೆ ಮಾಡದಿದ್ದರೆ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಮಾಡಲಾಗುವುದು. ಅದಕ್ಕೂ ಸ್ಪಂದಿಸದಿದ್ದರೆ ವಿಧಾನಸೌಧ ಮುಂಭಾಗ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಅಂಗವಿಕಲರ ಸಮಾಜ ಮತ್ತು ಹೋರಾಟ ಸೇವಾ ಸಮಿತಿ ಕಾರ್ಯದರ್ಶಿ ಮಂಗಳ ರಮೇಶ್, ಉಪಾಧ್ಯಕ್ಷ ಮಂಗಲ ಹೊಸೂರು ಸ್ಟಿಫನ್, ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯೆ ದೀಪಾ ಕುಮಾರಿ, ಸಿ. ಮಹದೇವಸ್ವಾಮಿ ಹಾಜರಿದ್ದರು. ವರದಿ ಹುಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ನಾನೊಬ್ಬ ಜಿಲ್ಲಾ ಅಂಗವಿಕಲರ ಸಮಾಜ ಸೇವಾ ಮತ್ತು ಹೋರಾಟ ಸಮಿತಿ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ನಮ್ಮ ರಾಜ್ಯ ಉಪಾಧ್ಯಕ್ಷರು ಏನು ಹೇಳಿದ್ರು ಅದೇ ರೀತಿ ವಿಕಲಚೇತನರು ಇನ್ನೊಂದು ತಿಂಗಳು ತಾವು ಮಾಸಾಶನವನ್ನು ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ವಿಶೇಷ ಚೇತನರು ಬೀದಿಗೆ ಬರುವಂತ ಒಂದು ಕಾರಣ ಪ್ರಭಾವ ಸೃಷ್ಟಿಯಾಗುತ್ತೆ. ಅದರಿಂದ ದಯವಿಟ್ಟು ನಾವು ಹೇಳ್ಕೊಳ್ತಾ ಇರೋದು ಈ ನಮ್ಮ ಉಪಾಧ್ಯಕ್ಷರು ಕುಮಾರ್ ಅವರು ಹೇಳಿದಾಗೆ ಈ ತಿಂಗಳು ಮಾರ್ಚ್ ಒಳಗೆ ನಮಗೆ ಎಲ್ಲ 3 ತಿಂಗಳಿಂದ ಬಿಡುಗಡೆ ಆಗಬೇಕಂತ ಮಾಸಾಶನವನ್ನು ತುರ್ತಾಗಿ ಜಿಲ್ಲಾಧಿಕಾರಿಗಳು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರ ನಮಗೆ ಈ 30ರೊಳಗೆ ನಮ್ಮ ವಿಕಲಚೇತನರಿಗೆ ಮತ್ತು ಬೇರೆ ಮಾಸಾಶನ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಯಾರಿಗೆ ಮಾಸಾಶನ ಬಂದಿರುವ 3 ತಿಂಗಳಿಂದ ಅಂಥವ್ರಿಗೆ ಖಂಡಿತವಾಗಿ ಲೀಗಲ್ ಆಗಿರೋರಿಗೆ ಅದಕ್ಕೆ ಯಾವುದೇ ತೊಂದರೆ ಇಲ್ಲದವರಿಗೆ ಅಂಥವ್ರಿಗೆ ಮಾಸಾಶನವನ್ನು 30ರೊಳಗೆ ತಕ್ಷಣ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಅದನ್ನು ಬಿಡುಗಡೆ ಮಾಡಿಸಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ನಮ್ಮ ಚಾಮರಾಜನಗರ ಜಿಲ್ಲಾ ಅಂಗವಿಕಲರ ಹೋರಾಟ ಮತ್ತು ಸಮಾಜ ಸೇವಾ ಸಂಘದ ವತಿಯಿಂದ ಈ ದಿನ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ 3 ತಿಂಗಳಿಂದ ವಿಶೇಷ ಚೇತನರಿಗೆ ಬರುತ್ತಿದ್ದ ಮಾಸಾಶನ ಸ್ಥಗಿತವಾಗಿದೆ. ಕಾರಣಾಂತರಗಳಿಂದ ಯಾರಿಗೂ ಬಂದಿಲ್ಲ. ಇದರಿಂದ ವಿಕಲಚೇತನರು ಅನುಭವಿಸ್ತಾ ಇರುವಂತ ನೋವಿನ ಬಗ್ಗೆ ನಾವು ಇವತ್ತು ಒಂದು ಸಭೆ ಮಾಡಿ ಮಾತಾಡ್ತಾ ಇರೋಂಥದ್ದು ನಾವು ಹೇಳ್ತಾ ಇದ್ದೀವಿ. ಸಮಾಜದಲ್ಲಿ ವಿಕಲಚೇತನರು ಸಹ ಗೌರವಯುತವಾದ ಜೀವನ ನಡೆಸಲಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಈ ಪ್ರತಿ ತಿಂಗಳು ವಿಕಲಚೇತನರಿಗೆ ಮಾಸಾಶನ ಅಂತ ಜಾರಿ ಮಾಡಿದೆ. ಅದರಲ್ಲಿ 800 ರೂಪಾಯಿ ಬರುವಂತೆ ಒಂದಿದೆ. 75% ಕೆಳಗಡೆ ಇರೋರು 75%ಗಿಂತ ಮೇಲಿರೋರಿಗೆ 1,400 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ರೀತಿ 2,000 ರೂಪಾಯಿ
ವ್ಯಾಪಾರ ಇದನ್ನ ಮಾಡ್ಕೊಳ್ಳೋಂಥದ್ದು, ಮನೆ ಬೇಕಾದಂಥ ದಿನಸಿ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡೋಂಥದ್ದು, ಇದನ್ನ ಮಾಡಿ ಜೀವನ ನಡೆಸ್ತಾ ಇದ್ರು. ಆದ್ರೆ ನಮ್ಮ ಇತ್ತೀಚಿನ 3 ತಿಂಗಳಿಂದ ವಿಕಲಚೇತನರಿಗೆ ಯಾರಿಗೂ ಸಹ ಮಾಸಾಸನ ನಮ್ಮ ಜಿಲ್ಲೆಯಲ್ಲಿ ಬಿಲ್ಕುಲ್ ಬಂದಿಲ್ಲ. ಈ ಬರದೇ ಇರೋ ಕಾರಣದಿಂದ ಅಂಗವಿಕಲರು ಇವತ್ತು ಏನಾಗಿದ್ದಾರಪ್ಪ ಅಂತ ಹೇಳಿದ್ರೆ ತುಂಬಾ ಕಷ್ಟಕರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಈ ಪರಿಸ್ಥಿತಿಯಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರ ಒಳ್ಳೆ ಉದ್ದೇಶ ಇಟ್ಕೊಂಡು ಏನು ವಿಕಲಚೇತನರು ಸಹ ಒಂದು ಅವ್ರ ಹಕ್ಕುಗಳು ಸಿಗ್ಬೇಕು, ಅವ್ರ ಸ್ವಾವಲಂಬನೆ ಬದುಕಬೇಕು ಅಂತ ಮಾಡ್ತಾ ಇದ್ರು. ಅದು ತಿರ್ಗಾ ಅದು ಕೆಟ್ಟೋಗುವಂತ ಪರಿಸ್ಥಿತಿ ಬಂದಿದೆ. ಮೊನ್ನೆ ನಾನು ಜಿಲ್ಲಾಡಳಿತದಲ್ಲಿ ಕೇಳ್ಕೊಳ್ಳೋಂಥದ್ದಿಷ್ಟೇ, ಏನೇ ಕಾರಣ ಇದ್ರು ನೀವು ಕೆಲವು ಏನು ಫೋರ್ಜರಿ ಅಂಗವಿಕಲರಿದ್ದಾರೆ ಅವ್ರನ್ನ ತೆಗಿಬೇಕು ಅಂತ ನೀವು ನಿಲ್ಸಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಆ ತರ ಫೋರ್ಜರಿ ಮಾಡಿರೋರನ್ನ ಖಂಡಿತ ತೆಗೀರಿ, ಅವ್ರನ್ನ ತಡೆ ಹಿಡಿದು ಅವ್ರು ಕಟ್ಟಿರೋಂಥ ದುಡ್ಡು ವಾಪಸ್ ತಗೊಳ್ಳಿ. ಆದ್ರೆ ನಿಜವಾದ ಅಂಗವಿಕಲರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು. ಇದು ಈ ತಿಂಗಳು 30ನೇ ತಾರೀಕು ಒಳಗಡೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಎಲ್ಲ ವಿಕಲಚೇತನರಿಗೂ ಪೂರ್ಣ ಪ್ರಮಾಣದಲ್ಲಿ ನಿಂತೋಗಿರೋಂಥ 3 ತಿಂಗಳು ಅನುದಾನ ಪೂರ್ತಿಯಾಗಿ ಬಿಡುಗಡೆ ಮಾಡ್ತೀರಾ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಿರೀಕ್ಷೆ ಅಂತ ಮಾಡಲಿಲ್ಲ ಅಂತ ಹೇಳಿದ್ರೆ ವಿಕಲಚೇತನರು ಹಿರಿಯ ನಾಗರಿಕರು ಅದೇ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ನಾವು ಎಲ್ಲ ಸೇರಿ ನಮ್ಮ ಜಿಲ್ಲಾಡಳಿತದ ಮುಂದೆ ಒಂದು ದೊಡ್ಡ ಜಿಲ್ಲಾಡಳಿತ ಮುಖ್ಯ ಆಗಿ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ನಾವು ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಡಳಿತ ಇದನ್ನ ತೀವ್ರ ಸ್ವರೂಪದ ತುರ್ತು ಪರಿಸ್ಥಿತಿ ಅಂತ ಪರಿಗಣಿಸಿ ಆದಷ್ಟು ಬೇಗ ವಿಕಲಚೇತನರಿಗೆ 3 ತಿಂಗಳ ಮಾಸಾಸನವನ್ನ ಪಾವತಿ ಮಾಡಬೇಕು ಅಂತ ಈ ಮೂಲಕ ನಮ್ಮ ಇದ್ರ ಮುಖಾಂತರ ನಾವು ಕೇಳ್ತಾ ಇದ್ದೇವೆ. ನಾನು ಕುಮಾರ್ ಅಂತ, ನಾನು ರಾಜ್ಯ ಮಟ್ಟದ ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಸಭೆಯಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲಾ ಸಂಘದ ಅಧ್ಯಕ್ಷರಾದಂತ ಸಿದ್ದಣ್ಣ ಅವರಿದ್ದಾರೆ, ಅದೇ ರೀತಿ ಕಾರ್ಯದರ್ಶಿಯಾದಂತ ರಮೇಶ್ ಅವರಿದ್ದಾರೆ, ಉಪಾಧ್ಯಕ್ಷರಾದಂತ ಶ್ರೀಪಣ್ಣ ಅವರಿದ್ದಾರೆ, ಅದೇ ರೀತಿ ನಮ್ಮ ಮಹಿಳಾ ವಿಭಾಗದ ದೀಪಕ್ ಕುಮಾರ್ ಅವರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ.